ಸಿನಿಮಾದ ಟೈಟ್ಲಿಂದಲೇ ಶುರುವಾಗುತ್ತೆ. ಒಬ್ಬ ಕನ್ನಡದ ಹುಡುಗ ಎಲ್ಲ ಇಂಡಸ್ಟ್ರಿಗಳ ಭಾರತದ ಎಲ್ಲ ಇಂಡಸ್ಟ್ರಿಗಳ CEO ಆದ ಮೇಲೆ ಭಾರತದ ಹಾಲಿವುಡ್ CEO ಯಾರು ಅಂದರೆ ಅದು ಯಶ್ ಅಂತ ಖಚಿತವಾಗಿ ಹೇಳಬಹುದಾದಂಥ ಒಂದು ಸಿಗ್ನೇಚರ್ ಟಾಕ್ಸಿಕ್ ಸಿನಿಮಾದ ಟೀಸರ್ ಸ್ಪಷ್ಟವಾಗಿ ಹೇಳ್ತಿದೆ. KGF ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಬಾಲಿವುಡ್ ಮಂದಿ, ಅದರಲ್ಲೂ ದೊಡ್ಡವರು ಝೀರೋ ಅಂತ ಬಂದವರು ಝೀರೋ ಆಗೋದ್ರು. ಈಗಲೂ ಕೂಡ ದೊಡ್ಡದೊಂದು ನಿರೀಕ್ಷೆ ಯಶ್ ಅವರ ಮೇಲಿತ್ತು. ಆದರೆ ಈ ಹಿಂದಿನ ಬೇರೆ ಬೇರೆ ಇಂಡಸ್ಟ್ರಿಯ ಸಿನಿಮಾದವರನ್ನು ನೋಡ್ಕೊಳ್ಳಿ. ರಾಜಮೌಳಿ ಸಿನಿಮಾಗಳನ್ನು ನೋಡಿ, ಸಂದೀಪ್ ರೆಡ್ಡಿ ವಂಗ ಸಿನಿಮಾಗಳನ್ನು, ತಮಿಳಲ್ಲಿ ಮಲಯಾಳಮಲ್ಲಿ ಇದೇ ಥರದ ಸಿನಿಮಾಗಳು ಬಂದಿದ್ದಾವೆ ಅಂತ ಬಹುಪಾಲು ಜನ ಮಾತಾಡಬಹುದು. ಆದರೆ ಸ್ವ್ಯಾಗ್ಗೆ ಒಬ್ಬ ಅಪ್ಪ ಯಾರಾದರೂ ಇದ್ದರೆ ಹೇಗಿರ್ತಾನೆ ಹೀಗಿರ್ತಾನೆ ಅನ್ನೋದು ಟಾಕ್ಸಿಕ್ ಸಿನಿಮಾದಲ್ಲಿ ಕಾಣಿಸುತ್ತೆ. ಟೀಸರ್ 2 ನಿಮಿಷ 51 ಸೆಕೆಂಡ್ ಏನೋ ಇದೆ, ಆಲ್ಮೋಸ್ಟ್ 3 ನಿಮಿಷದ ಒಂದು ಟೀಸರ್. ರಾಯ ಯಶ್ ಅದು ಯಾವ ಸರ್ಟಿಫಿಕೇಟ್ ಮೇಲೆ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಸಂಬಂಧಪಟ್ಟವರು ನೋಡ್ಕೊಂಡು ಬರಬಹುದು, ಅವರವರ ಇಷ್ಟ. ಆದರೆ ಹಾಲಿವುಡ್ ಮಟ್ಟಕ್ಕೆ ಕನ್ನಡಿಗನೊಬ್ಬ, ಕರ್ನಾಟಕದವನೊಬ್ಬ ತನ್ನ ಇಂಡಸ್ಟ್ರಿಯ ಘನತೆ, ಹೆಮ್ಮೆ, ತಾಕತ್ತು ಪ್ರದರ್ಶನ ಮಾಡಲಿಕ್ಕೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸಾಕಷ್ಟು ಸಿನಿಮಾ ನಿರ್ದೇಶಕರು, ನಿರ್ಮಾಪಕರು ಹಾಲಿವುಡ್ ಮಟ್ಟಕ್ಕೆ ಆ ಬೆಂಚ್ ಮಾರ್ಕ್ ರೀಚ್ ಮಾಡಲಿಕ್ಕೆ ಸಾಕಷ್ಟು ಒದ್ದಾಡಿದ್ರು, ಪ್ರಯತ್ನ ಮಾಡಿದ್ರು. ಆದರೆ ಯಶ್ ಟಾಕ್ಸಿಕ್ ಸಿನಿಮಾ ಆ ಬೆಂಚ್ ಮಾರ್ಕನ್ನು ಬೀಟ್ ಮಾಡಿದೆ, ಒಂದು ಮಾಡೆಲ್ ಸೃಷ್ಟಿಸಿದೆ. ನೋಡಿ, ಯಾವತ್ತೇ ಆಗಲಿ ಇದುವರೆಗಿನ ಎಲ್ಲ ಒಂದು ಮಾರ್ಕೆಟ್ ಏನಿರುತ್ತೆ ಅಥವಾ ಒಂದು ಸಿಂಗಲ್ ಲೈನ್ ಏನಿರುತ್ತೆ, ಸರಳ ರೇಖೆ, ಆ ರೇಖೆ ಎಲ್ಲೇ ನಡ್ಕೊಂಡು ಹೋಗ್ಬೇಕು, ಹಾಗೆ ಸಿನಿಮಾ ಮಾಡಬೇಕು ಅನ್ನೋದಿರುತ್ತಲ್ಲ, ಆ ಸರಳ ರೇಖೆಯನ್ನು ಚಿಂದಿ ಚಿತ್ರಾನ್ನ ಮಾಡಿ ಹೊಸದೊಂದು ಮಾದರಿಯಲ್ಲಿ ಸಿನಿಮಾ ಕಟ್ಟುಕೊಡುವ ಪ್ರಯತ್ನವನ್ನು ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಒಪ್ಪುವ. ಯಾಕಂದರೆ ಜಿನ್ಜಿ ಅಂತ 100 ಜನ ಮಾತಾಡ್ತಾ ಇರ್ತಾರೆ. ಆ ಜಿನ್ಜಿಗೆ ಬೇಕಾದ್ದನ್ನು ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ಗೀತು ಮೋಹನ್ ನಿರ್ದೇಶಕರು, ಅವರು ಒಂದು ಕಡೆ, ಮತ್ತು ಯಶ್ ಇಬ್ಬರೂ ಕೂಡ ಸಿನಿಮಾ ಮತ್ತು ಕಥೆ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು, ಯಶ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಇಂಪಾರ್ಟೆಂಟ್. ಈ ಸಿನಿಮಾ ಬಂದಿರುವಂಥದ್ದು ತುಂಬ ಜನ ಧುರಂಧರ್ 2 ವರ್ಸಸ್ ಟಾಕ್ಸಿಕ್ ಅಂತ. ಆ್ಯಕ್ಚುಲಿ ಈ ಟ್ರೈಲರ್ ನೋಡಿದ್ಮೇಲೆ ಧುರಂಧರ್ ಆದರೂ ಕೂಡ ಅಚ್ಚರಿ ಇಲ್ಲ. ಕಾರಣ ಇಷ್ಟೇ, ಸೌತ್ನ ಸಿನಿಮಾಗಳ ತಾಕತ್ತೇನು ಅನ್ನೋದನ್ನು ನೋಡಿಕೊಂಡು ಅಧ್ಯಯನ ಮಾಡಿಕೊಂಡು ಅವರು ಧುರಂಧರ್ ಮಾಡಿದ್ದಾರೆ. KGF ಬಂದಾಗಿನಿಂದ ಇಲ್ಲಿಯ ತನಕ, ಧುರಂಧರ್ ತನಕ ನೀವು ಬಹುಪಾಲು ಬಾಲಿವುಡ್ಡನ್ನು ಆಳಿದ್ದು, ಅಲ್ಲಿನ ಗಲ್ಲಾಪೆಟ್ಟಿಗೆಯನ್ನು ಚಿಂದಿ ಮಾಡಿದ್ದು ದಕ್ಷಿಣದ ಸಿನಿಮಾಗಳು. ಅದರಲ್ಲೂ ಕೂಡ ನಮ್ಮ ಪ್ರಶಾಂತ್ ನೀಲ್ ಅವರ ಸಿನಿಮಾದಿಂದಲೂ ಕೂಡ ಕನ್ನಡಿಗರ ತಾಕತ್ತೇನು ಅನ್ನೋದು ಇನ್ನು ಪಕ್ಕದಲ್ಲಿದ್ದವ್ರಿಗೂ ಅರ್ಥ ಆಗತ್ತೆ. ಅವರೇ ಈಗ ಮುಗಿ ಬೀಳ್ತಿದ್ದಾರೆ. ಈ ಸಿನಿಮಾದಲ್ಲಿ ಗೀತು ಮೋಹನ್ ದಾಸ್ ಏನಿದ್ದಾರೆ, ಅವರು ಮತ್ತು ಯಶ್ ಇಲ್ಲಿ ನಿರ್ದೇಶಕರು ಒಬ್ರೇನಾ, ಇಬ್ಬರೂ ಇದ್ದಂತೆ ಮೇಲ್ನೋಟಕ್ಕೆ ಕಾಣ್ತಿದೆ. ಆ ಟೀಸರ್ ಒಳಗಿನ ಜೀವಾಳ ಅದೇನೇ ಇರಬಹುದು, ಅದನ್ನು ತೋರಿಸಿರುವ ರೀತಿ ಅದು ಕೂಡ ಕೆಲವರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರಬಹುದು, ಅದು ಅವರ ವೈಯಕ್ತಿಕ. ಆದರೆ ಒಬ್ಬ ನಮ್ಮ ಕನ್ನಡಿಗ ಈ ದೇಶದಾಚೆಗೂ ಕೂಡ ಯಶ್ ಅಂದರೆ ಯಾರು, ಕರ್ನಾಟಕದ ಹುಡುಗ ಯಶ್ ಅಂದರೆ ಯಾರು ಅನ್ನೋದನ್ನ ಗಕ್ಕನೆ ತಿರುಗಿ ನೋಡುವಂತೆ ಮಾಡಿರುವಂಥದ್ದು. ಹಾಲಿವುಡ್ ಮಂದಿ ನೋಡಿ, ಬಾಲಿವುಡ್ ಸಿನಿಮಾ ಇದೇ KGF ಬಂದಾಗ ಝೀರೋ ಶಾರುಖ್ ಖಾನ್ ಸಿನಿಮಾ, ಅವರು ಪತ್ರಗೊಟ್ಟು ಹೋಗ್ತಾರೆ ಮತ್ತು ಅಲ್ಲಿ ಹೇಳ್ತಾರೆ, ನಾನು ಕೂಡ ಶಾರುಖ್ ಖಾನ್ ಅವರ ಫ್ಯಾನ್ ಅಂತ ಇದೇ ಯಶ್ ಅವರು ಹೇಳ್ತಾರೆ. ಆ ರೀತಿ ಬಾಲಿವುಡ್ ಕೂಡ ತುಂಬ ಸಲ ಈ ದಕ್ಷಿಣದ ಸಿನಿಮಾಗಳು ಬಂದಾಗ ಅವರು ಡೇಟ್ ಚೇಂಜ್ ಮಾಡ್ಕೊಂಡಿರೋದಿದೆ. ಬಾಲಿವುಡ್ ಅಲ್ಲಿಗೆ ಸೌತ್ ಸಿನಿಮಾಗಳೇ ಇದರಲ್ಲಿ ಮಂಡಿಯೂರಿ ಆಯಿತು. ಈಗ ನಮ್ಮನ್ನೇ ಕಾಪಿ ಮಾಡಿ ಅವರು ಸಿನಿಮಾಗಳನ್ನು, ರಿಮೇಕ್ಗಳನ್ನು ಜಾಸ್ತಿ ಮಾಡ್ತಿರುವಂಥದ್ದು. ಈಗ ಹಾಲಿವುಡ್ ಕೂಡ ಒಂದು ಕ್ಷಣ ಯೋಚನೆ ಮಾಡುತ್ತೆ, ಭಾರತೀಯರ ಸಿನಿಮಾಗಳು ಬರ್ತಿದ್ದಾವೆ, ಅದರಲ್ಲೂ ದಕ್ಷಿಣದವರ, ಕನ್ನಡಿಗರ, ತೆಲುಗರ, ತಮಿಳರ ಸಿನಿಮಾಗಳು ಬರ್ತಿದ್ದಾವೆ, ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ. ಆ ಪೂರ್ತಿ ಒಂದು ಮೆಸೇಜನ್ನು, ಪ್ಯಾಕ್ಡ್ ಮೆಸೇಜನ್ನು 2 ನಿಮಿಷ 51 ಸೆಕೆಂಡ್ಗಳ ಈ ಟೀಸರ್ ಸ್ಪಷ್ಟವಾಗಿ ಕೊಡ್ತಿದೆ. ಸ್ವ್ಯಾಗ್
ಅಂತ ಇತ್ತೀಚೆಗೆ ಯಾವುದೋ ಒಂದು ಸಾಂಗ್ ಬಂತು. ಸ್ವ್ಯಾಗ್, ಆ ಅಕ್ಷರಕ್ಕೆ, ಆ ಪದಕ್ಕೆ ಸರಿಯಾದ ಒಂದು ಕಟ್ಔಟ್, ಅದು ಯಶ್. ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನೋಡಿ. ಈ ಸಿನಿಮಾದ ಈಗೇನು ಬಂದಿದೆ, ಕೆಲವು ಆ ಕಾರ್ ಸೀನ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಸಿನಿಮಾವನ್ನು ಸಿನಿಮಾದ ರೀತಿ ನೋಡಬೇಕು. ಜೊತೆಲಿ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಅಂದರೆ ಸರ್ಟಿಫಿಕೇಟ್ ಇರುತ್ತೆ. ಅದಕ್ಕೆ ಕೊಡ್ತಾರೋ, ಮತ್ತೊಂದು ಕೊಡ್ತಾರೋ, ಸೆನ್ಸಾರ್ ಬೋರ್ಡ್ ಕೂಡ ಅದನ್ನು ಒಂದು ಸರ್ಟಿಫೈ ಮಾಡಿನೇ ಕೊಡೋದು. ಥಿಯೇಟ್ರಲ್ಲಿ ನೋಡಬೇಕಾದ್ರೆ ನೋಡೋರು ನೋಡ್ಕೋತಾರೆ. ಆದರೆ ಜೆನ್ಜಿ ಅಂತ ನಾನು ಆರಂಭದಲ್ಲಿ ಹೇಳಿದ್ದು ಯಾವುದೋ ಹೋರಾಟಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಅಲ್ಲ. ಈಗ ಆ ಒಂದು ಕನಸುಗಳನ್ನು ಮಾರುವ ಕಾರ್ಖಾನೆ ಅದು ಸಿನಿಮಾ ಅನ್ನುವಂತಹ ಡೆಫಿನೇಷನ್ ಏನಿದೆ ಆ ಲೆಕ್ಕಾಚಾರದಲ್ಲೇ ನೋಡಿದ್ರೆ ಈ ಸಿನಿಮಾ ಯಾರಿಗೆ ಏನು ಬೇಕೋ ಅಷ್ಟನ್ನು ಕೊಡುತ್ತೆ. ಒಂದು ಸಿನಿಮಾ ಥಿಯೇಟರ್ಗೆ ಬಂದ ಕೂಡಲೇ ಅದರ ಒಳಿತು ಕೆಡಕುಗಳು, ಅದರಲ್ಲಿರುವಂತಹ ಹೂರಣ, ಕಂಟೆಂಟ್, ಐಟಮ್ ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರಬಹುದು. ಆದರೆ ಬಹುಪಾಲು ಜನ ಮತ್ತೆ ಮತ್ತೆ ಹೋಗಿ ನೋಡಿ ಬಂದಾಗ ಆ ಸಿನಿಮಾ ಹಿಟ್ ಆಗಿದೆ ಅಂತಲೇ ಅರ್ಥ. ಕೆಲವರು ವಿರೋಧಿಸಿರಬಹುದು, ತಪ್ಪಲ್ಲ, ಅದು ಅವರ ವೈಯಕ್ತಿಕ. ಆದರೆ ಬಹುಪಾಲು ಜನ ಅದನ್ನು ಇಷ್ಟಪಟ್ಟಿದ್ದಾರೆ. ಯಾಕಂದರೆ ಟೀಸರ್ನಲ್ಲಿ ಒಂದು ಕಾರ್ ಸೀನ್ ಬಗ್ಗೆ ಈಗ ನಾವು ಮಾತಾಡ್ತಿರ್ಬಹುದು, ಆದರೆ ಸಿನಿಮಾದಲ್ಲಿ ಏನಿದೆ ಅದು ಟೀಸರ್ನಲ್ಲಿರುವಂತಹ ಕಂಟೆಂಟ್ ಅಷ್ಟೇ. ಅದು ಒಂದು ಮಾರ್ಕೆಟಿಂಗ್ ಟೆಕ್ನಿಕ್ ಇರಬಹುದು. ಇನ್ನೊಂದು, ಈ ಸಿನಿಮಾದ ಸಂಪ್ರದಾಯ ಏನಿತ್ತು ಅದನ್ನು ನಾವು ಬ್ರೇಕ್ ಮಾಡಿದ್ದೀವಿ ಅನ್ನುವಂತಹ ಮೆಸೇಜ್ ಇರಬಹುದು. ಇದನ್ನು ಮೀರಿ ಯಶ್ ಒಂದೇ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಬರ್ತಿಲ್ಲ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ನಿರ್ದೇಶಕರಿಗೆ ಹಿಂದೆ ಹೋಗಿ ಸರ್ ನನ್ನ ಸಿನಿಮಾ ಮಾಡಿ ಅಂತ ಕೇಳ್ಕೊಂಡ್ರೆ ಯಶ್ ಅದನ್ನು ಮಾಡಿಲ್ಲ. ಯಶ್ ಯಾಕಂದರೆ ಅದು ಯಾವುದೋ ಡೈಲಾಗ್ KGF ಅಲ್ಲಿ ಇದೆಯಲ್ಲ, ಅದೇ ಥರ ನಾನು ಹೊಡೆದ ಅಷ್ಟೂ ಜನ ಡಾನ್ಗಳೇ ಅನ್ನೋ ರೀತಿಲಿ ಯಶ್ ಸಿನಿಮಾ ಮಾಡಿದ ಮೇಲೆ ನಿರ್ದೇಶಕರ ರೇಂಜ್ ಬದಲಾಗಿದೆ. ಅವರದ್ದೇ ರಾಜವೌಲಿ ಸಿನಿಮಾದ ಲೆಕ್ಕದಲ್ಲೇ ಡೈಲಾಗನ್ನೇ ನೋಡೋದಾದ್ರೆ ಇಲ್ಲಿ ಯಾರು ಹೀರೋನ, ಅದೇ ರೀತಿ ಇಲ್ಲಿ ಟಾಕ್ಸಿಕ್ ಕನ್ನಡಿಗರ ಸಿನಿಮಾ, ಕನ್ನಡದ ಸಿನಿಮಾದ ಒಳಗೇನಿದೆ ಅನ್ನೋದು ಗೊತ್ತಾಗೋಕ್ಕೂ ಮುಂಚೆ ಅದರ ಬಗ್ಗೆ ನಾವು ಬೇರೆ ರೀತಿಯಲ್ಲಿ ಮಾತಾಡೋದು ತಪ್ಪಾಗಬಹುದು. ಸಿನಿಮಾ ತೆರೆ ಮೇಲೆ, ಆದರೆ ಆ ಸಿನಿಮಾದೊಳಗೇನಿದೆ, KGF ಬಗ್ಗೆನೂ ಕೂಡ ತುಂಬ ಕ್ರೈಮ್ ಇದೆ ಅಂತ. ಆದರೆ ಅಲ್ಲಿ ಇದ್ದಿದ್ದೇನು, ಅಮ್ಮನಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳು ಒಬ್ಬ ಮಗನ ಕಥೆ ಇತ್ತು. ಕ್ರೈಮ್ ಸೆಕೆಂಡ್ರಿ, ಆದರೆ ತಾಯಿ ಮತ್ತು ಮಗನ ಒಂದು ವಿಚಾರ ಬರುತ್ತೆ. ಇಲ್ಲಿ ಹಾಗೆ ನೋಡಿದ್ರೆ ಸಾಕಷ್ಟು ಹೀರೋಯಿನ್ಗಳಿದ್ದಾರೆ. ಈ ಕಾರ್ಸಿನೇ ಎಲ್ಲ ಕಡೆ ಇರುತ್ತೆ ಅಂತಲ್ಲ, ಅಷ್ಟೂ ಜನ ನಾಯಕಿಯರ ಜೊತೆಗೆ ಅದರಲ್ಲಿ ಯಾವ್ಯಾವ ಪಾತ್ರ ಯಾರು ತೆರೆದಿದೆಯೋ ಗೊತ್ತಿಲ್ಲ. ಏನು ನಡಿಬಹುದು, ಬಹುಪಾಲು ಸೌತ್ ಸಿನಿಮಾಗಳನ್ನು ನೀವು ರಾಜಮೌಳಿಯಿಂದ ಯಾರ್ದಾದ್ರೂ ನೋಡ್ಕೊಂಬನ್ನಿ. ಮೊನ್ನೆ ತಮಿಳು ಸಿನಿಮಾ ಒಂದು ಚಾರಿತ್ರಿಕ ಸಿನಿಮಾ ಬಂತು, ಅದು ಕೂಡ ಈ ಸ್ತ್ರೀ ಪ್ರಧಾನ ವ್ಯಕ್ತಿತ್ವಗಳನ್ನು ಎತ್ತಿ ಕಟ್ಟಿಕೊಡುವಂತಹ ಪ್ರಯತ್ನಗಳು. ನೀವು ಸಲಾರಲ್ಲೂ ಅಷ್ಟೇ, KGF ಅಲ್ಲೂ ಅಷ್ಟೇ, ಬಾಹುಬಲಿಲೂ ಅಷ್ಟೇ, ಆ ನಂತರದಲ್ಲಿ ಬಂದಂತಹ RRR ಅಲ್ಲೂ ಅಷ್ಟೇ, ಎಲ್ಲ ಕಡೆ ಕೂಡ ಈ ಸ್ತ್ರೀ ಪ್ರಾಧಾನ್ಯತೆಯನ್ನು ಎತ್ತಿ ತೋರಿಸಿದ್ದಾರೆ. ಅದು ಭಾರತೀಯರ ತಾಕತ್ತು. ಅಲ್ಲಿ ಒಂದಷ್ಟು ಸೀನ್ ಏನೋ ಇರಬಹುದು ಟೀಸರಲ್ಲಿ, ಆದರೆ ಸಿನಿಮಾದ ಒಳಗಡೆ ಏನಿದೆ ಅನ್ನೋದೇ ಇಂಪಾರ್ಟೆಂಟು. ದುರಂಧರ್ ಕೂಡ ಹಾಗೆಯೇ, ಅವರು ಕೂಡ ಎಮೋಷ್ನಲಿ ಒಂದು ಕಂಟೆಂಟನ್ನು ಸೌತ್ ಅವರನ್ನು ಕಾಪಿ ಮಾಡಿರುವಂಥದ್ದು. ಅದಿನ್ನೇನು ಹೊಸದಾಗೇನಿಲ್ಲ, ಮಾಮೂಲಿ ಸ್ಪೈ ಸಿನಿಮಾಗಳು ತುಂಬ ಬಂದಿದ್ದಾವೆ. ಅದನ್ನು ಮೀರಿ ಅದಕ್ಕೆ ಒಂದಷ್ಟು ಮಸಾಲೆ ತುಂಬಿ ಥೇಟ್ ಸೌತ್ ಡೈರೆಕ್ಟರ್ಗಳ ರೀತಿಯಲ್ಲಿ ಮಾಡಿದ್ದಾರೆ. ಇದು ನಿಮ್ಮಲ್ಲ ಗೊತ್ತಿಲ್ಲ, ಅಥವಾ ಮಾರ್ಕೋನಾ ಅದು ಗೊತ್ತಿಲ್ಲ, ಆದರೆ ಟೀಸರ್ ಮಾತ್ರ ಹಾಲಿವುಡ್ ಮಂದಿಯನ್ನು ಕೂಡ ಇದು ಟೀಸರ್ ಆಗಿ ಕಾಣ್ತಿಲ್ಲ, ಒಂದು ವಾರ್ನಿಂಗ್ ರೀತಿಯಲ್ಲಿ ಕಾಣ್ತಿದೆ, ಬರ್ತಿದ್ದೀವಿ ಹುಷಾರ್ ಅಂತ. ಆದರೆ ಒಬ್ಬ ದಕ್ಷಿಣ ಭಾರತೀಯನಾಗಿ ಅಥವಾ ದ್ರಾವಿಡನಾಗಿ, ಒಬ್ಬ ಕನ್ನಡಿಗನಾಗಿ ಟಾಕ್ಸಿಕ್ ಸಿನಿಮಾವನ್ನು, ಯಶ್ ಸಿನಿಮಾವನ್ನು ನಾನು ಇಷ್ಟಪಡ್ತಿದ್ದೀನಿ. ಟಾಕ್ಸಿಕ್ ಟೀಸರ್ ನೋಡಿ, ಇದೊಂದು ಬೆಂಚ್ ಮಾರ್ಕ್ ಆಗುತ್ತೆ. ಮೇ ಬಿ ಆಸ್ಕರ್ಗೆ ಈ ಹಿಂದಿನ ಸಿನಿಮಾ ಕೂಡ ಗೀತು ಮೋಹನ್ ದಾಸ್ ಅವ್ರದ್ದು ಹೋಗಿತ್ತು, ಇದು ಹೋಗುವ ಸಾಧ್ಯತೆಗಳು ತುಂಬ ಹೆಚ್ಚಿದೆ. ಅದರ ಮೇಕಿಂಗ್ ಇನ್ನೂ ಬಸ್ರೂರ್ ಅವ್ರ ಎಲ್ಲರದ್ದು ಕೂಡ ಇಲ್ಲಿ ಸಾಕಷ್ಟು ಶ್ರಮ ಎದ್ದು ಕಾಣ್ತಿದೆ. ಆ ಕಾರಣಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಯೂಟ್ಯೂಬಲ್ಲಿ ದಾಖಲೆಗಳನ್ನು ಬರೀತಿದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಟಾಕ್ಸಿಕ್ ಏನು ಅನ್ನಿಸ್ತಿದೆ? ನಿಮ್ಮ ವೈಯಕ್ತಿಕ ವಿಚಾರ, ಸರಿ ತಪ್ಪು ನಿಮಗೆ ಬಿಟ್ಟಿತ್ತು. ಆದರೆ ಒಂದು ರಿಲೀಸ್ ಆದಮೇಲೆ ಅದು ಗೆದ್ದಾಗ ನಮ್ಮ ಅಭಿಪ್ರಾಯಗಳನ್ನು ನಾವು ಬದಲಿಸ್ಕೋಬೇಕಾಗತ್ತೆ. ಇಲ್ಲಪ್ಪ ತಪ್ಪು ಹೇಳಿದ್ದೆ, ಈಗ ಸರಿಯಾಗಿದೆ, ಓಡಿದೆ, ಕರೆಕ್ಟ್, ನಾನು ಓಡ್ತೀನಿ ಅಂದ್ಕೊಂಡಿದ್ದೆ, ಅದು ಓಡಿಲ್ಲ, ಎರಡು ನಿಮಗೆ ಬಿಟ್ಟಿತ್ತು. ಕಮೆಂಟ್ ಮಾಡಿ.